ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು RR ರೆಟ್ರೀಟ್ ಅನ್ನೋ ರಿಸಾರ್ಟಲ್ಲಿ ಇದ್ವಿ. ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪೂಲಿಗೆ ಹೋಗಬೇಕು. ಮಳೆ ಬೇರೆ ಚುರ್ ಬರ್ತಾ ಇದೆ, ಏನು ಮಾಡೋದಂತ ಗೊತ್ತಿಲ್ಲ. ಫುಡ್ ಅಂತೂ ಸಖತ್ತಾಗಿತ್ತು. ನಾವು ಹೋಗಿರೋ ರೆಸಾರ್ಟ್ಗಳಲ್ಲೇ ತುಂಬ ಇಷ್ಟ ಆಗಿದೆ ಅಂತಂದರೆ ಊಟ ಇಲ್ಲಿ. ಇದು ನಾನು ನಿಜವಾಗ್ಲೂ ಹೇಳ್ತಾ ಇರೋದು. ಲಾಸ್ಟ್ ಟೈಮು ರೂಮ್ ಚೆನ್ನಾಗಿತ್ತು ಇನ್ನೊಂದ್ರದ್ದು ಅಂತ ಹೇಳಿದ್ದೆ, ಈ ಸಲ ಊಟ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಇದು ಬೇರೆ ವೈಫ್ ಇಸ್ ಆನ್ ವೆಕೇಶನ್, ಮೈ ಹಸ್ಬೆಂಡ್ ಇಸ್ ಮೈ ಕ್ಯಾಮ್ರಾಮನ್. ಬರಲ್ಲಿ ಇದ್ದಿರು ಈ ಕಡೆ ಹೋಗೋಣ ಬೈಲ್ ನಾವು ಹಾಕೋಣ. ಅಲ್ಲಿ ನೋಡಿ ಬೈಕ್ ಇಲ್ಲಿ ಇದ್ದಿರು, ಅಲ್ಲಿ ಇಲ್ಲಿ ಬೈಕ್ ಹತ್ರ ಹೋಗೋದು ಬೇಡ. ಬೈಲ್ ಬೈಕ್ ಇದ್ದಿರು, ಇಲ್ಲಿ ಬನ್ನಿ, ಇಲ್ಲಿ ಬೈಲ್ ಇದ್ದಿರು. ಬರ ಅಂತೆ. ರೆಸಾರ್ಟಿಗೆ ರೀಚ್ ಆದಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ, ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಹೋದ ತಕ್ಷಣ ಫಾರ್ಮ್ ಫಿಲ್ ಮಾಡಾದ್ಮೇಲೆ ಅವರು ಕೈಗೆ ಒಂದು ಬ್ಯಾಂಡ್ ಹಾಕ್ತಾರೆ. ನಾರ್ಮಲ್ ಎಲ್ಲ ರೆಸಾರ್ಟಲ್ಲೂ ಈ ಪ್ರೊಸೀಜರೇ ಇರುತ್ತೆ. ಸುಮ್ಮನೆ ವಾಯ್ಸ್ ಓವರಲ್ಲಿ ಏನಾದರೂ ಹೇಳಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬ್ಯಾಂಡು ವಾಟರ್ ಪ್ರೂಫ್ ಮತ್ತು ಟಿಯರ್ ಪ್ರೂಫ್ ಆಗಿರುತ್ತೆ. ಮನೆಗೆ ಬಂದು ಅದನ್ನು ತೆಗಿಯೋಕ್ಕೆ ನೋಡಿದ್ರೂ ಆಗೋದೇ ಇಲ್ಲ, ಕತ್ರಿ ತೊಗೊಂಡೆ ಕಟ್ ಮಾಡಬೇಕು, ಅಷ್ಟು ಗಟ್ಟಿಗಿರುತ್ತೆ. ನಾವು ಈ ಸಲ ಫ್ರೆಂಡ್ಸ್ ಜೊತೆ ಹೋಗಿದ್ವಿ. ಲಾಸ್ಟ್ ಟೈಮ್ ಪಾಂಡಿಚೇರಿಗೆ ಹೋದಾಗ ನಮ್ಮ ಜೊತೆ ಬಂದಿದ್ರಲ್ವ, ಸೊ ಅವ್ರ ಜೊತೆಗೆ ರೆಸಾರ್ಟಿಗೆ ಬಂದಿರೋದು. ನಾವು ಇಬ್ಬರೇ ಹೋಗ್ತಾಯಿದ್ವಿ ನಾರ್ಮಲಾಗಿ ರೆಸಾರ್ಟ್ಗೆ, ಬಟ್ ಫಸ್ಟ್ ಟೈಮ್ ಈ ಥರ ಫ್ರೆಂಡ್ಸ್ ಜೊತೆ ಬರ್ತಾ ಇರೋದು. ನಂಗೆ ಅನಿಸಿದ್ದೇನಪ್ಪ ಅಂತಂದರೆ ಇಬ್ಬರು ಹೋದ್ರೂ ಚೆನ್ನಾಗಿರುತ್ತೆ, ಬಟ್ ಈ ಥರ ಫ್ರೆಂಡ್ಸ್ ಜೊತೆಗೆ ಹೋದಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಮಂತ್ಲಿ ಫುಲ್ ಕೆಲಸ ಮಾಡಿ ತಲೆ ಕೆಟ್ಟೋಗಿರುತ್ತೆ, ಈ ಥರ ಒನ್ ಟೈಮ್ ಬಂದರೆ ಮೈಂಡ್ ಫುಲ್ ರಿಲೀಫ್ ಅಂತ ಅನಿಸ್ತಾ ಇರುತ್ತೆ. ಹಿಂದೆ ಆನ್ ಮಾಡಬೇಕು ಅನಿಸುತ್ತೆ, ಆನ್ ಆಗಿಲ್ವಾ? ಆನ್ ಮಾಡಿ ಹಿಂದಗಡೆ ಅಲ್ಲೇ ಸ್ವಿಚ್ ಇದೆಯಲ್ಲ ಅಲ್ಲಿ ಮೇಲೆ. ಆಗ್ತಾಯಿಲ್ವಾ? ಪುಷ್ಪ 2ದು ಟ್ರೆಂಡಿಂಗ್ ಆಗಿತ್ತಲ್ಲ, ಸೂಸೇಕಿ ಅದನ್ನು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಬಟ್ ಆಮೇಲಿಂದ ನಾವಿಬ್ಬರು ಮಾಡ್ತಾಯಿದ್ವಿ, ಅವರಿಬ್ರಿಗೆ ಬರ್ತಾನೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಸರಿ ಬಿಡು ಬೇಡ ಮಾಡೋದು ಅಂತ ಡ್ರಾಪ್ ಮಾಡಿದ್ದಾಯಿತು. ಲಗೇಜ್ ಎಲ್ಲನೂ ಇಟ್ಟು ನಾವೀಗ ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಾನು ಈ ರೆಸಾರ್ಟಿಗೆ ಹೋಗಿದ್ದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿ ವ್ಲಾಗ್ ಥರ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 999, ಅದು ಬರೀ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟೇ. ನಿಮಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಇನ್ಕ್ಲೂಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಹಾಯ್ ಮಾಡಿ ಚಿನಿ, ಹಾಯ್ ಮಾಡಿ. ಊಟಕ್ಕೆ ಏನೇನು ತಿಂತೀರಾ ನೀವು? ಏನು ಊಟ ಬೇಕು ನಿಮಗೆ? ಬೂವ ಊಟ ಇಲ್ಲ ಇಲ್ಲಿ. ನಿಮಗೇನು ಊಟ ಬೇಕೋ? ಬ್ರಮ್ ಬೇಕಾ? ಬೂಮ್ ಬೂಮ್. ಸ್ಪೂನ್ ಬೇಡ ಸೂಪ್ಗೆ? ಇಷ್ಟೊಂದು ಸ್ಪೂನ? ಎಲ್ಲ ರೆಸಾರ್ಟ್ಗಳಲ್ಲೂ ವೆರೈಟೀಸ್ ಇದ್ದೇ ಇರುತ್ತೆ, ಬಟ್ ಟೇಸ್ಟು ಓಕೆ ಥರ ಇರುತ್ತೆ. ಬಟ್ ಇಲ್ಲಿ ವೆರೈಟೀಸ್ ಕೂಡ ಇತ್ತು, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಕೇಳ್ತಾ ಇರ್ತೀರಾ ಪಾಪುಗೆ ಈ ಥರ ಎಲ್ಲ ಹೋದಾಗ ಏನು ತಿನ್ನಿಸ್ತೀರಾ ಅಂತ. ಅವನಿಗೆ ಕರ್ಡ್ ರೈಸ್ ತಿನ್ನಿಸ್ತೀನಿ, ಇಲ್ಲ ಗೀ ರೈಸು ಜೀರಾ ರೈಸ್ ಎಲ್ಲ ಇರುತ್ತಲ್ಲ ಅದನ್ನು ತಿನ್ನಿಸ್ತೀನಿ. ನಾರ್ಮಲಾಗಿ ಮನೇಲಿ ಅವನಿಗೆ ಬೇಬಿ ಫೀಡಿಂಗ್ ಚೇರ್ ಮೇಲೆ ಅವನಿಗೆ ಕೂರಿಸ್ಬಿಟ್ಟು ತಿನ್ನಿಸೋದು. ಸೊ ಹಂಗಾಗಿ ಅಲ್ಲೂ ಚೇರ್ ಇತ್ತಲ್ಲ ಅದ್ರ ಮೇಲೆ ಕೂರಿಸಿದ್ದೆ. ದೋಸೆ ಇಡ್ಲಿ ಅದನ್ನೆಲ್ಲ ಆದರೆ ಅವನೇ ತಿಂತಾನೆ. ನನ್ನ ಮನೇಲೂ ಕೂಡ ಅವನಿಗೆ ಕೊಡ್ತೀನಿ ತಿನ್ನೋಕ್ಕೆ. ಹಾಗಾಗಿ ಹೊರಗಡೆ ಬಂದಾಗ ಊಟ ತಿಂಡಿ ವಿಷಯದ ಅಷ್ಟೇನು ಕಷ್ಟ ಅನಿಸಲ್ಲ. ಈಗ ಊಟ ಚೆನ್ನಾಗಿತ್ತಾ? ಅಲ್ಲ ಹಾಂ, ನಂದೇ ರೆಸಾರ್ಟ್ ಅದಂದ್ರೆ ನಾನು ಹಿಂಗೆ ಕೇಳ್ತಿದ್ದೀನಿ ಊಟ ಚೆನ್ನಾಗಿತ್ತ ಅಂತ. ನಾನೇ ಹೇಳ್ಬೇಕು ತಾನೆ ಚೆನ್ನಾಗಿತ್ತಲ್ವ ಊಟ ಅಂತ. ಊಟ ಚೆನ್ನಾಗಿತ್ತು ಅಲ್ವಾ ಅಂತ ಕೇಳಬೇಕು. ಊಟ ಚೆನ್ನಾಗಿತ್ತು ಅಲ್ವಾ ಮೇಘ? ಊಟ ಚೆನ್ನಾಗಿತ್ತು ಅಲ್ವಾ ಮೇಘ? ಎಸ್, ತುಂಬ ಚೆನ್ನಾಗಿತ್ತು. ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಮಿಸ್ ಡ್ಯಾನ್ಸ್ ಹತ್ರ ಬಂದ್ವಿ. ನಾರ್ಮಲಾಗಿ ಎಲ್ಲ ಕಡೆ ರೈನ್ ಡ್ಯಾನ್ಸ್ ಇರುತ್ತೆ, ಅಂದರೆ ಚಿಕ್ಕ ಚಿಕ್ಕ ಪೈಪ್ಗಳಲ್ಲಿ ನೀರು ಬೀಳ್ತಾ ಇರುತ್ತೆ. ಬಟ್ ಇಲ್ಲಿ ಮಿಸ್ ಡ್ಯಾನ್ಸ್ ಒಂಥರ ಡಿಫ್ರೆಂಟಾಗಿತ್ತು. ಮಿಸ್ಟ್ ಅಂತಂದರೆ ಒಂಥರ ಸ್ನೋ ಥರ, ಮಂಜು ಬೀಳುತ್ತಲ್ಲ ಆ ಥರ ಬೀಳ್ತಾ ಇರುತ್ತೆ. ಒಂಥರ ಚೆನ್ನಾಗಿತ್ತು. ಪಾಪುನು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದ. ನೋಡಿದವರು ನೀರಲ್ಲೆಲ್ಲ ಆಟಾಡಿಸ್ತೀರಾ ಅಂತ ನೀವು ಅನ್ಕೋಬೋದು, ಬಟ್ ಅವನಿಗೆ ನೀರಲ್ಲಿ ಆಟಾಡೋದಂತ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವನು ಎಂಜಾಯ್ ಮಾಡ್ತಾ ಇರ್ತಾನಲ್ಲ, ಹಂಗಾಗಿ ಕರ್ಕೊಂಡು ಹೋಗ್ತೀವಷ್ಟೇ.
ಪಾಪುನೇನು ಈ ಸಲ ಜಾಸ್ತಿ ಹೊತ್ತು ನೀರಲ್ಲಿ ಆಟಾಡಿಸ್ಲಿಲ್ಲ, ಬಿಕಾಸ್ ಶೀತ ಆಗಿಬಿಟ್ರೆ ಜ್ವರ ಬಂದರೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮು ಊರಿಗೆ ಹೋಗಿ ಬೇರೆ ಬಂದಿದ್ದೆ, ರೆಸಾರ್ಟಿಗೆ ಬೇರೆ ಹೋಗಿದ್ವಿ. ಸೊ ಹಾಗಾಗಿ ಅವನಿಗೆ ನೀರಲ್ಲಿ ಆಟಾಡಿ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಜ್ವರ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಈ ಸಲನೂ ಭಯ ಆಯಿತು, ಆಮೇಲೆ ಜ್ವರ ಬಂದರೆ ಅಂತ ಅಂದ್ಬಿಟ್ಟು ಜಾಸ್ತಿ ಹೊತ್ತು ಆಟಾಡಿಸ್ಲಿಲ್ಲ. ಅವರಪ್ಪ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸಿದ್ರು ಅವನ್ನ. ಇಲ್ಲಿ ಪೂಲ್ ಅಂತೂ ತುಂಬಾ ದೊಡ್ಡದು, ಈ ರೆಸಾರ್ಟ್ಗೆ ಒಂಥರ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು ಪೂಲ್ನ. ಒಂದೊಂದು ರೆಸಾರ್ಟಲ್ಲಿ ಪೂಲಿಗೆ ಇಳಿಬೇಕಾ ಅಂತ ಮೈಂಡಲ್ಲಿ ಓಡ್ತಾ ಇರುತ್ತೆ, ಇಳಿಯೋದೋ ಬೇಡವೋ ಅಂತ ಅಂದ್ಬಿಟ್ಟು. ಒಂಥರ ಡರ್ಟಿಯಾಗಿರುತ್ತೆ ವಾಟರು, ಬಟ್ ಇಲ್ಲಿ ತುಂಬಾ ನೀಟಾಗಿತ್ತು. ಈ ಸ್ವಿಮ್ಮಿಂಗ್ ಪೂಲ್ದು ಕ್ಲಿಪ್ಪಿಂಗ್ಸ್ ಎಷ್ಟಿದೆ ಅಷ್ಟು ಮಾತ್ರ ಪಾಪು ಈ ನೀರಲ್ಲೆಲ್ಲ ಆಟಾಡಿರೋದು. ಆಮೇಲಿಂದ ಅವರಪ್ಪ ಕರ್ಕೊಂಡೋಗಿ ಮಲಗಿಸಿದ್ರು. ಅವರು ಆಟಾಡೋಕ್ಕೆ ಆಗಲಿಲ್ಲ ಪೂಲಲ್ಲಿ ಜಾಸ್ತಿ. ಅವರು ನೆಕ್ಸ್ಟ್ ಡೇ ಆಟಾಡಿದ್ರು, ನಾನು ಪಾಪು ಜೊತೆ ರೂಮಲ್ಲಿದ್ದೆ. ಪೂಲಲ್ಲಿ ಆಟಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸ್ನ್ಯಾಕ್ಸಿಗೆ ಅಂತ ಬಂದ್ವಿ. ಸ್ನ್ಯಾಕ್ಸಿಗೆ ಬಜ್ಜಿ, ಟೀ, ಕಾಫಿ ಎಲ್ಲನೂ ಇಟ್ಟಿದ್ರು. ಒಂಥರ ಥಂಡಿ ಇರುತ್ತಲ್ಲ ಪೂಲಲ್ಲೆಲ್ಲ ಆಟಾಡಿ, ಸೊ ಅದನ್ನು ತಿಂದಾಗ ಒಂಥರ ಸಮಾಧಾನ ಅನಿಸುತ್ತೆ. ಈ ಪೂಲು ನೈಟ್ ವ್ಯೂ ನಂಗೆ ತುಂಬಾ ಇಷ್ಟ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಪೂಲಲ್ಲಿ, ಹಾಗಾಗಿ ನೈಟ್ ಊಟದ್ದೆಲ್ಲ ನಾನೇನು ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ಗೂ ಕೂಡ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು. ಇಡ್ಲಿ, ವಡೆ, ಪೂರಿ, ಜ್ಯೂಸು ಮತ್ತು ಚಾಕೋಸು, ಹಾಗೆ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾಯಿದ್ರು. ಚೌ ಬಾತು ನಾನು ಆಲ್ಮೋಸ್ಟ್ ಇಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಅಲ್ಲಿ ಏನೇನು ಫುಡ್ ಇತ್ತು ಅಂತ. ಬಿಸಿಬೇಳೆ ಬಾತ್ ಹೇಳೋಕ್ಕೆ ಗೊತ್ತೇ ಆಗಲ್ಲ ಏನು ಅಂತ, ಸಡನ್ನಾಗಿ ಬರೋದೇ ಇಲ್ಲ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಮುಗಿಸಿ ಗೇಮ್ಸ್ ಆಡೋಣ ಅಂತ ಬಂದ್ವಿ. ATV ಬೈಕ್ ರೈಡು. ಇವಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇದಿದು ಅಂತ ಅಂದ್ಬಿಟ್ಟು. ಪಾಪುನೂ ಕೂರಿಸ್ಕೊಂಡಿದ್ದೆ. ಅವನಂತೂ ಇದು ಮುಗಿದ್ಮೇಲೆ ಇಳಿತಾನೆ ಇಲ್ಲ, ನಾನೇ ಕೂರ್ತೀನಿ ಇಲ್ಲೇ ಕೂರ್ತೀನಿ ಅಂತ. ಆಮೇಲಿಂದ ಅವ್ರ ಅಪ್ಪನೂ ಎಲ್ಲ ಓಡಿಸಿದ್ರಲ್ಲ, ಸೊ ಎಲ್ಲರೂ ಓಡಿಸ್ಬೇಕಾದ್ರೂ ಅವನೇ ಕೂತಿದ್ದ, ನಾವಿಬ್ಬರು ಓಡಿಸ್ಬೇಕಾದ್ರೂ ಅವನೇ ಕೂತಿದ್ದ. ಪಕ್ಕದಲ್ಲಿ ಆಫ್ ರೋಡ್ ಕೂಡ ಇದೆ, ಬಟ್ ನಾರ್ಮಲ್ ಇಲ್ಲೇ ರೈಡ್ ಮಾಡೋಣ ಅಂತ ರೆಸಾರ್ಟ್ ಸುತ್ತ ಈ ಥರ ಮಾಡಿದ್ದಾರೆ, ಅಲ್ಲೇ ರೈಡ್ ಮಾಡಿದ್ವಿ. ಸ್ವಲ್ಪ ದೂರ ಅವ್ರಿಗೆ ಓಡ್ಸೋಕ್ಕೆ ಕೇಳಿದೆ. ಏನಪ್ಪ ಅಂತಂದರೆ ಈ ಟರ್ನ್ ಎಲ್ಲ ಇರುತ್ತಲ್ಲ, ಅವಾಗ ಅವ್ರು ಸಖತ್ತಾಗಿ ಓಡಿಸ್ತಾರೆ. ಈ ರೇಸಲ್ಲೆಲ್ಲ ಓಡಿಸ್ತಾರಲ್ಲ ಝುಯ್ ಅಂತ, ಆ ಥರ. ನಾವು ನಾರ್ಮಲ್ ಗಾಡಿ ಓಡಿಸೋ ಥರ ಒಂದೇ ನೇರು ಕೊಡಿಸ್ಕೊಂಡು ಬರ್ತೀವಿ. ಒಂಥರ ಮನ್ಸಲ್ಲಿ ಭಯ ಇರುತ್ತಲ್ಲ, ಹಾಗಾಗಿ. ನಮ್ಮನೆಯಲ್ಲಿ ಒಂದು ಪುಕ್ಕಲು ಇರುವುದು, ಗೇಮ್ಸ್ ಏನು ಆಡಲ್ಲ, ಫುಲ್ ಭಯ ಅಂದರೆ ಬಿಲ್ಡಪ್ ಬೇರೆ ಕೊಡೋದು ಅದರಲ್ಲಿ, ಮಕ್ಕಳಾಡೋದು ಅಂತ. ಇವಾಗ ಬೆಲ್ಟು, ಹೆಲ್ಮೆಟು ಎಲ್ಲ ಹಾಕ್ಸ್ಕೊಂಡು ಮೇಘ ರೆಡಿ ಆಗ್ತದಾಳೆ. ಫುಲ್ಲು ಅಡ್ವೆಂಚರು, ಫುಲ್ ಎಲ್ಲ ಆಡಬೇಕು ಮೇಘ, ಎಲ್ಲ ನಾಡಿ ಆ ಕಡೆ ಇಳಿಬೇಕು. ಚಿನ್ನಿ ಇಳಿಯೋಕ್ಕೆ ಎಲ್ಲೂ ಇಲ್ಲ, ಇಳಿಯೋಕ್ಕೆ ಅಲ್ಲಿ ಇಳಿಬೇಕು, ಇಲ್ಲಿ 4 ಕಡೆ ಅಷ್ಟೇ. ಬಟ್ 2 ಗೇಮ್ ಕಂಪ್ಲೀಟ್ ಮಾಡಲೇಬೇಕು. ಜಿಪ್ ಲೈನ್ ಆ ಕಡೆಯಿಂದ ಬರೋದು, ಈ ಕಡೆಯಿಂದ ಕಳಿಸ್ತಾರ. ಭಯ್ಯ ಜಿಪ್ ಲೈನ್ ಯಾವ ಕಡೆಯಿಂದ ಭಯ್ಯ? ಭಯ್ಯ ಜಿಪ್ ಲೈನ್ ಯಾವ ಕಡೆಯಿಂದ? ಸೈಕ್ಲಿಂಗ್ ಅಲ್ಲೇ ಇಲ್ವಾ? ಇಲ್ಲ, ಅದಲ್ಲ 360 ಡಿಗ್ರಿ ಇದಲ್ಲ, ಮೇಲಿನ ಸೈಕಲ್. ಇದು ಆಡ್ಬೇಕಾ? 360 डिग्री साइकिल नहीं है, वो जिप लाइन से तरह है। जिप साइकिलिंग और वो 360 जिप ಸೈಕ್ಲಿಂಗ್ ಇಲ್ಲೇ ಇಲ್ಲ. ಚಿನಿ ಫುಲ್ ಸ್ವೆಟ್ ಆಗಿ ಹೋಗ್ಬಿಡುತ್ತೆ ಅದು ಆಡೋಷ್ಟೊತ್ತಿಗೆ, ಫುಲ್ ಬಿಸಿಲು. ಏನು ಕೊಡಲಿಲ್ಲ? ಯಾವ್ದಾ? ಬೇರೆ ಮಾಮೂಲಿ ಮನೆ ಕೊಟ್ಟಿದ್ರಲ್ಲ 2 ಲೀಟರ್ 1 ಲೀಟರ್, ಅದಕ್ಕೆ ಕಾಮನ್ ಇದೆ. ಪಕ್ಕದಲ್ಲಿ ಕುತ್ಕೊಂಡಿರೋ ನೀನು ನಮ್ದು ಅನ್ಬೇಕಿತ್ತು, ತಂದಿದ್ದ. ಅಲ್ಲ, ನೀವು ಅದನ್ನ ಅಲ್ಲೇ ಇಸ್ತ್ರಿ ಜೋಕಲ್ಲಿ ಹತ್ರ. ನಾನು ಫೋಟೋ ತೆಗ್ಬೇಕಾದ್ರೆ ತೆಗ್ದಿಡು ಅಂತ ಹೇಳಿ. ನಾವು ನಿಮ್ಮ ಎತ್ಕೋತೀವಲ್ಲ, ಎತ್ಕೊಳ್ಳೋದಕ್ಕೆ ಅದೇನಕ್ಕೆ ಬೇಕು? ಹೆಲ್ಮೆಟ್ ಹಾಕೊಡ್ತೀನಿ ಬೇಕಾದ್ರೆ. ಬಟ್ ಅಲ್ಲಿ ಹೋಗ್ಬೇಕು. ಅವ್ರನ್ನ ಕೇಳಿ ನೋಡು, ಚಿಕ್ಕಮಂಗ್ಳೂರಿಗೆ ಅದು ಕೊಡಲ್ಲ. ಚಿಕ್ಕಮಂಗ್ಳೂರು ಎಲ್ಲ ಕಣಮ್ಮ. ಇಲ್ಲಿದೆ ಚಿಕ್ಕದು, ಇದು ಬೇಬಿದೆ ಅಂತ ಮಗನೇ, ತಗೊಳ್ಳಿ. ಇದು ಚಿಕ್ಕಮಗಳದ್ದು ಬ್ಲೂ, ಇದು ನೋಡು ಕರೆಕ್ಟ್ ಆಗುತ್ತೆ ಇದು ನಿಮಗೆ ಅಲ್ವಾ? ಮತ್ತೆ ಇನ್ನೇ ಆಗ್ಬೇಕು ನಿಮಗೆ, ಅವ್ರು ಕೇಳಿ ಚಿಕ್ಕಮಕ್ಳದ್ದು ಇದು, ಅದು ದೊಡ್ಡ. ಇವಾಗ ಜಿಪ್ ಲೈನಿಗೆ ರೆಡಿ ಆಗೈತೆ ಎಲ್ಲರೂ.
ಯಾರು ಎದ್ರುಕೊಂತೀರಾ? ದಾದಾ ಹೌದಾ? ದಾದಾ ಅದಕ್ಕೆ ಅವ್ರಿಗೆ ರಾಕೆಟ್ ಹಚ್ಚಕ್ ಇವನು ಇದರಲ್ಲಿ ದಾಂಡೇಲಿಗೆ ಹೋಗಿದ್ವಲ್ಲ, ಅಲ್ಲಿ ನೀರ್ ಒಳಗ್ ಬಿಡ್ತಾರೆ, ಇವನು ಅರ್ಧಕ್ಕೆ ನಿಂತ್ಕೊಬಿಟ್ಟ, ಬರಂಗೇ ಇಲ್ಲ, ಎಳ್ಕತ್ತಿದ್ದೈತೆ ಎಲ್ಲ ಸೇರಿ. ಬನ್ನಿ. ವಾವ್, ಚೆರಿ ಸೂಪರ್. ಈ ಜಿಪ್ಲೈನ್ ಎಲ್ಲ ಅಂತೂ ಬೋರ್ ಆಗುತ್ತೆ, ಆಡಿ ರೆಸಾರ್ಟ್ಗಳಲ್ಲೂ, ಹಂಗಾಗಿ ಭಯ ಅಂತ ಏನು ಅನ್ಸಲ್ಲ. ಒಂದ್ಸಲ ಗಾಳಿ ತೇಲ್ಕೊಂಡು ಹೋದಂಗೆ ಅಂತ ಅನಿಸುತ್ತೆ. ನಾನು ಒಂದು 2-3 ಸಲ ಟೈಪ್ ಮಾಡಿಸ್ಕೊತೀನಿ. ಅಷ್ಟೇ ಅಲ್ಲದೆ ನಾನು ಒಂದ್ಸಲ ನೋಡ್ಕೊತೀನಿ ಎಲ್ಲ ಟೈಪ್ ಇದೆಯಾ ಅಂತ ಅಂದ್ಬಿಟ್ಟು. ಯಾವುದೋ ಒಂದು ರೆಸಾರ್ಟಲ್ಲಿ ಯಾವುದೋ ಹುಡುಗಿ ಬಿದ್ದು ಸತ್ತೋದ್ಲಂತಲ್ಲ, ಸೊ ಹಾಗಾಗಿ ಸ್ವಲ್ಪ ಭಯ ಅವಾಗಿಂದ ಈ ಥರದ ಗೇಮ್ಸ್ ಎಲ್ಲ. ಏನಪ್ಪ ಒಂಥರ ಅದ್ರ ಮೇಲೆ ಹತ್ತಾಗ ಅದು ಬೆಂಡ್ ಥರ ಇರುತ್ತಲ್ಲ, ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಇದಾಗೋದು. ಚಿನಿ, ಆಲ್ ದ ಬೆಸ್ಟ್. ಏನು ಗೊತ್ತಾ ಚಿನಿ, ನಿಮಗೆಲ್ಲ ಕಾಲು ಆರಾಮಾಗಿ ಎಟಕ್ಸುತ್ತೆ, ನಂಗೆ ಎಟಕ್ಸೋದೇ ಇಲ್ಲ. ಯಾವುದು? ಯಾವ ಲೇಸು? ಟೈಟ್ ಮಾಡಿ 2 ಸತಿ ಚೆಕ್ ಮಾಡಿಸ್ಕೊಳ್ಳೋದು. ಚಿನಿ, ಬಾಯ್ ಬಾಯ್. ಗಾಗ್ ಆಲ್ ದ ಬೆಸ್ಟ್. ಅಲ್ಲ, ನಾವು ಉಲ್ಟಾ ಹೋದಾಗ ಕೆಳಗಡೆ ಬೀಳಲ್ವಾ? ಹ್ಞೂ. ಚೂರು ಚೂರು ಚೂರು, ಅಯ್ಯೋ, ಇನ್ನೊಂದು ಚೂರು ಆಯ್ತು 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 ಆಯ್ತು. ಇನ್ನೊಂದ್ಸಲ ಆಗುತ್ತಾ? ಮತ್ತೆ ಪೆಡಲ್ ಮಾಡ್ತಾ ಇರಬೇಕು. ಆಮೇಲೆ ಪೆಡಲ್ ಮಾಡಿದ್ರೆ ಒಂದು ಚೂರು ಹಿಂಗಂದ್ರೆ ಮೇಲೆ ಹೋಗ್ತಾ ಇದೆ. ಚೆನ್ನಾಗಿದೆ ಈ ಆಟ. ಜೋರಾಗಿ ಓಡಿಸ್ಬೇಕಂತೆ, ಓಡಿಸು ಜೋರಾಗಿ. ನೀನು ಹಿಂದೆ ಮಾಡೋದಲ್ಲ, ಮುಂದಕ್ಕೆ ಮಾಡೆ. ಇನ್ನೊಂದು ಚೂರು ಹಿಂಗಂದ್ರೆ ಮುಂದಕ್ಕೆ ಹೋಗುತ್ತೆ. ಪ್ಲೀಸ್ ಆಗಲ್ಲ, ನಾನು ಪ್ಲೀಸ್ ಬೇಡ ಚಿನ್ನಿ, ನಂಗೆ ಆಗಲ್ಲ, ಬೇಡ ಚಿನ್ನಿ, ನಂಗೆ ಭಯ ಆಗುತ್ತೆ, ಬೇಡ, ನಂಗೆ ಭಯ ಆಗುತ್ತೆ, ಬೇಡ. ನಾನು ಇಳಿತೀನಿ, ಹಿಂಗೆ ನೆಗಿತೀನಿ. ನಾನಂತೂ ಮಾಡೋದಿಲ್ಲ. ನೋವೇ ಅವಾಗ ಏನ್ ಮಾಡೋದಾಗ ಹೋಗ ತಿರ್ಸಂದೆ. ಬೇಡ, ನಾನು ಮಾಡಲ್ಲ. ಓ, ಇದು ಮೇಲೆ ಇಟ್ಕೊಂಡು ಹೋಗೋದಾ? ಇದು ಅಷ್ಟು ಕಷ್ಟ ಇರಲ್ಲ, ಕೆಳಗಡೆ ಇಟ್ಕೊಂಡು ಹೋಗೋದು ಹಿಂಸೆ ಆಗುತ್ತೆ. ಹ್ಞೂ, ಬಾ ಮುಂದೆ, ಅಲ್ಲೇ ನಿಂತ್ಕೊಂಡ್ರೆ ನೀನು. ಬೇಗ ಪಟ್ 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 ಅಂತ ಬರಬೇಕು. ಆಟ ಆಡ್ತಿದ್ಯಾ? ಸಾಕಾ ಸಾಕಾ ಹೋಗೋ ಸರಿ, ಅಲರ್ಸೋಗೋ ಅಮ್ಮಂಗೆ. ಹುಷಾರು, ಉಯ್ಕಂಡಿಯ.
ಈ ಸ್ವಿಂಗ್ ಅಂತೂ ಭಯ ಆಗ್ತಾಯಿತ್ತು, ಬಟ್ ಅಂದ್ರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಮೇಘ ಅಂತೂ ನಾನು ಬರಲ್ಲ ಅಂತ ಅಂದರು. ಅವಳಂತೂ ದೊಡ್ಡ ಪುಕ್ಲಿ, ನಂದೂ ಬರಲ್ಲ ಅಂತ ಇದ್ರು. ಕೊನೆಗೆ 3 ಜನ ಆಡಲೇಬೇಕಲ್ವ ಅಂತ ಅಂದ್ಬಿಟ್ಟು ಬಂದಿದ್ದು. ನಂದೀಪು ಕೂಡ ಅಷ್ಟೇ, ಈ ಥರ ಗೇಮ್ಸ್ ಎಲ್ಲನೂ ಆಡೋದೇ ಇಲ್ಲ, ಅವ್ರಿಗೆ ಭಯ. ಬಟ್ ಹೇಳೋದು ಮಾತ್ರ ಇದೆಲ್ಲ ಚಿಕ್ಕ ಮಕ್ಕಳು ಗೇಮ್ಸು ಅಂತ ಹೇಳ್ತಾರೆ. ನೀವು ನೋಡಿ ಮುಂದೆ ಹೆಂಗೆ ಮೇಲಿಂದ ಬಿಡ್ತಾರೆ ಅಂತ. ಒಂದೇ ಸಲ ಬಿಟ್ಟ ತಕ್ಷಣ ಒಂಥರ ಜಲ್ಲು ಅಂದಂಗೆ ಆಗುತ್ತೆ. ಬಟ್ ಬಿಟ್ಟ ತಕ್ಷಣ ಒಂಚೂರು ಭಯ ಆಗುತ್ತಷ್ಟೇ. ಆಮೇಲಿಂದ ನಾರ್ಮಲ್ ಸ್ವಿಂಗಲ್ಲಿ ಆಟ ಆಡ್ತೀವಲ್ಲ, ಆ ಥರ ಫೀಲ್ ಆಗುತ್ತಷ್ಟೇ. ನನ್ನ ಮಕ್ಕಳು ಕೊಡ್ಗಿಡಿದ್ರೆ ಅಂತ ಅಲ್ಲಿಂದ ಬರ್ತಿರಲ್ಲ ಅವಾಗ ಸ್ಟ್ರೇಟ್ ಹಿಡಿದು ಬಿಡ್ತೀನಿ. ಅಲ್ಲಿಂದ ಬರ್ತಿರಲ್ಲ ಅವಾಗ ಸ್ಟ್ರೇಟ್ ಹಿಡಿದು ಬಿಡ್ತೀನಿ. ಈಗ ಅಲ್ಲಿ ಹಿಂದಕ್ಕೆ ಅವ್ರು ದಾರ ಕಟ್ತಿದಾರೆ ತಡಿ, ಈಗ ಬಿಟ್ರು. ಪರವಾಗಿಲ್ಲ, ನೀವೆಲ್ಲ ಖುಷಿಯಾರ ನಾನ್ ಖುಷಿ. ಹಾ, ಅಲ್ಲಿ ಹಿಂದೆ ಹೊಡ್ಕೊಂಡ್ಬಿಟ್ರೆ ಅಂತ ಅದಕ್ಕೆ. ಗೇಮ್ಸ್ ಎಲ್ಲ ಆಡ್ಕೊಂಡು ಬಂದಾದ್ಮೇಲೆ ನಂದು ಮತ್ತು ದರ್ಶು ಮತ್ತೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೋದರು. ಪಾಪು ಮಲಗಿದ್ದ ಅಂತ ಅಂದ್ಬಿಟ್ಟು ನಾನು ರೂಮಲ್ಲೇ ಕೂತಿದ್ದೆ. ನಾವೇನು ಸ್ವಿಮ್ಮಿಂಗ್ ಪೂಲಲ್ಲೇನು ಆಟಾಡಲಿಲ್ಲ, ಮತ್ತು ಹಿಂದಿನ ದಿನ ಆಟಾಡಿದ್ವಲ್ಲ ಅಂತ. ನಂದು ಹಿಂದಿನ ದಿನ ಆಟಾಡಿರಲಿಲ್ಲ, ಪಾಪುನ ಮಲಗ್ಸೋಕ್ಕೆ ಅಂತ ರೂಮಿಗೆ ಬಂದಿದ್ದರು. ಸೊ ಹಾಗಾಗಿ ಅವರು ಹೋಗಲಿ ಆಟಾಡಲಿ ಅಂತ ನಾನು ರೂಮಲ್ಲೇ ಇದ್ದೆ, ಪಾಪು ಮಲಗಿದ್ದ ಅಂತ. ಈಗಿನ ಮಕ್ಳಿಗೆಲ್ಲ ಎಷ್ಟು ಧೈರ್ಯ ಅಂತ ಅಂದರೆ, ಅಲ್ಲಿ 4 ಹುಡ್ಗ ಹುಡುಗಿ ಕಾಣಿಸ್ತಾ ಇದ್ದಾರಲ್ಲ, ಅವರೆಲ್ಲ ಎಷ್ಟು ಸಣ್ಣ ಏಜ್ ಅಂತ ಅಂದರೆ ಏನು ಒಂದು ಸೆಕೆಂಡ್ PUC ಇರ್ಬೋದೇನಪ್ಪ ಅಷ್ಟೇ. ಬಟ್ ಡೇ ಔಟಿಂಗ್ ಬಂದಿದ್ರು ಅವರು. ಸ್ವಿಮ್ಮಿಂಗ್ ಪೂಲಲ್ಲಂತೂ ಎಷ್ಟು ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ರಂತ ಅಂದರೆ, ಅವ್ರ ಮನೇಲೆಲ್ಲ ಏನು ಹೇಳಿ ಬಂದಿರ್ತಾರೋ, ಎಷ್ಟು ಧೈರ್ಯ ಅವ್ರಿಗೆ ಈ ಥರ ಎಲ್ಲ ಬರ್ತಾರಲ್ಲ ಅಂತ ಫೀಲ್ ಆಗ್ತಾಯಿತ್ತು ನನಗೆ. ನಾನು ಸುಮ್ಮನೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇವರೆಲ್ಲ ಆಟಾಡ್ತಾಯಿದ್ರಲ್ಲ, ಅದನ್ನು ರೆಕಾರ್ಡ್ ಮಾಡೋಣ ಅಂತ ಮಾಡ್ತಾಯಿದ್ದಿದ್ದು. ನಂದು ದರ್ಶನ್ ಅವರೆಲ್ಲ ಬಂದು ಹೇಳ್ತಾಯಿದ್ರು, ಯಪ್ಪ ಅವ್ರು ಹೆಂಗೆ ಆಡ್ತಾಯಿದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ. ಆ್ಯಕ್ಚುಲಿ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಅಲ್ಲಿ ಜನ ಇಲ್ಲ ಅಷ್ಟೇ, ಅವಾಗ ಊಟಕ್ಕೆ ಹೋದ್ರು ಎಲ್ಲ. ಅಲ್ಲಿವರೆಗೂ ಸ್ವಿಮ್ಮಿಂಗ್ ಪೂಲಲ್ಲೂ ತುಂಬ ಜನ ಇದ್ದರು, ಹೊರಗಡೆನೂ ತುಂಬ ಜನ ಕೂತಿರೋ, ಅಲ್ಲಿ ಚೇರೆಲ್ಲ ಕಾಣ್ತಾ ಇದೆಯಲ್ಲ ಅಲ್ಲಿ. ಬಟ್ ಅವರಿಗೆ ಅದ್ರ ಪರಿಜ್ಞಾನನೇ ಇಲ್ಲ, ಯಾರಾದರೂ ಹೆಂಗಾರು ನೋಡ್ಕೊಳ್ಳಿ ಅನ್ನೋ ಥರ ಇತ್ತು. ಪೂಲಿಂದ ಎಲ್ಲ ಬಂದು ಫ್ರೆಶ್ ಅಪ್ ಆದರು. ಆಮೇಲಿಂದ ಊಟಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಆಮೇಲೆ ಚೆಕ್ಔಟ್ ಮಾಡಿದ್ವಿ. ಅವತ್ತಂತೂ ಎಲ್ಲ ನನ್ನ ಫೇವ್ರೇಟ್ ಡಿಶಸ್ಸೇ ಇತ್ತು. ರಸ್ಮಲಾಯಿ, ಮಶ್ರೂಮ್ ಕರಿ ಮತ್ತು ತಂದೂರಿ ಮಶ್ರೂಮ್ ಎಲ್ಲ. ಇವಾಗ ನಾವು ಉಳ್ಕೊಂಡಿದ್ದು ರೂಮ್ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಡೀಟೇಲಾಗಿ ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಇದು ಕಬೋರ್ಡು, ಇದು TV, ಅದು ಇದು ಅಂತ. ಸುಮ್ಮನೆ ನಾನು ನಡ್ಕೊಂಡು ಹೋಗ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ರೂಮೆಲ್ಲ ಕಾಣಿಸುತ್ತೆ ನೋಡಿ.
ರೂಮಿಂದ ಬಾಲ್ಕನಿ ವ್ಯೂ ಕೂಡ ಇತ್ತು. ಇಲ್ಲಿ ಜಕ್ಕೂಸಿ ರೂಮ್ ಕೂಡ ಇದೆ. ಈ ರೂಮ್ಸ್ದೆಲ್ಲ ಪ್ರೈಸ್ ಎಲ್ಲನೂ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ. ಇದಿರೋದು ನೆಲಮಂಗಲದಲ್ಲಿ. ಮಳೆ ನಿಂತೇ ಹೋಯ್ತು, ಗಾಗ ಆಡ್ತವನೆ ಅಂತ. ಸರಿ, ನೀನು ಹೋಗ್ತೀಯ ಅಪ್ಪನ ಜೊತೆ? ಅದನ್ನ ಪಟ್ ಜುಯ್ ಅಂತ ಒಂದೇ ಸತಿ ಮೇಲ್ ಹೋಗ್ಬಿಡ್ತೀಯ. ಅಲ್ಲಿ ಕೆಳಗೆ ಬಿದ್ದಲ್ಲ, ಆ ಥರ ಫುಲ್ ಮೇಲ್ ಹೋಗ್ಬಿಡ್ತೀಯ. ಓಂ ನಮಃ ಶಿವಾಯ ಅಂತ ಹೇಳ್ಕೊ. ಒಂದೇ ಸತಿ ಹೋಗ್ಬೇಕಾದ್ ಭಯ ಆಗುತ್ತೆ. ಒಂದೇ ಸಲ ಬಿಟ್ಟ ತಕ್ಷಣ ಭಯ ಆಗಿಲ್ವಾ? ರಾಕೆಟ್ ಎಜೆಕ್ಟರ್ ನಾನು ಟ್ರೈ ಮಾಡಿಲ್ಲ, ಬಿಕಾಸ್ ಇದು ನನಗೆ ಅದು ಭಯ ಆಗುತ್ತೆ. ಲಾಸ್ಟ್ ಟೈಮ್ ರ್ಯಾವಿಶಿಂಗ್ ರೆಟ್ರೀಟಲ್ಲಿ ಆಡಿದಾಗ ಒಂದು 2-3 ಪಲ್ಟಿ ಹೊಡೆದ್ಬಿಟ್ಟಿದ್ದೆ ಮೇಲೋಗಿ. ಸೊ ಆವಾಗಿಂದ ಸಖತ್ ಭಯ. ಈ ವಾಟರ್ ಜಾಬಿಂಗ್ನ ನಾನು ಇದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ಫಸ್ಟ್ ಟೈಮ್ ದಾಂಡೇಲಿಲಿ ಆಡಿದ್ವಿ. ನಾನು ಮೇಘ ಇಬ್ಬರೇ ಆಡಬೇಕಾದ್ರೆ ಅಷ್ಟು ಮಜಾ ಬರ್ತಿರ್ಲಿಲ್ಲ, ಬಿದ್ದು ಹೋಗ್ತಾ ಇದ್ವಿ ಒಂದೊಂದು ಸತಿಗೇನೆ. ಆಮೇಲಿಂದ ದರ್ಶು ಬಂದ, ನಿಮ್ಮನ್ನು ಬೀಳಿಸ್ತೀನಿ ರೀ ಅಂತ. ಅವನಂತೂ ಬಂದು ಆಡಿಸಿದ್ದು ಇದೊಂಥರ ಸಖತ್ ಥ್ರಿಲ್ಲಿಂಗ್ ಅಂತ ಅನಿಸ್ತು. ನಾವಂತೂ ಫುಲ್ ಪಲ್ಟಿ ಹೊಡೆದ್ವಿ ಅವ್ನು ಬಂದು ಆಡಿಸ್ಬೇಕಾದ್ರೆ. ನಾನು ವೀಡಿಯೋಸ್ ಹಾಕೋದೆ ಅಮಾವಾಸ್ಯೆಗೊಂದು ಹುಣ್ಮೆಗೊಂದು. ಅದನ್ನಾದರೂ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ತುಂಬ ಜನ ಕೇಳ್ತಾ ಇರ್ತೀರ ಹಾಕಿ ಅಂತ ಅಂದ್ಬಿಟ್ಟು. ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಸೊ ಹಾಗಾಗಿ ಆಗ್ತಾಯಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲಾಟ್ಸ್ ಆಫ್ ಲವ್.